33 ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತರಾದ ವೇದಮೂರ್ತಿರವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಚನ್ನಪಟ್ಟಣ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 33 ವರ್ಷಗಳಿಂದ ನಿರಂತರವಾಗಿ ಹಿರಿಯ ಫಾರ್ಮಸಿಸ್ಟ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ವೇದಮೂರ್ತಿ ಪ್ರಾಮಾಣಿಕತೆಯನ್ನೇ ಮೈಗೂಡಿಸಿಕೊಂಡು ಕೆಲಸ ಮಾಡಿದ್ದರಿಂದ ಆಸ್ಪತ್ರೆ ವತಿಯಿಂದ ಬೀಳ್ಕೊಡುಗೆ. ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಅಪಾರ ಜನಮನ್ನಣೆ ಪಡೆದಿದ್ದ ವೇದಮೂರ್ತಿರವರನ್ನು ಆಸ್ಪತ್ರೆಯ ಅಧಿಕಾರಿಗಳು, ವೈದ್ಯರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸೇರಿ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು. ಇಂದು ಈ ಸಂದರ್ಭದಲ್ಲಿ ವೇದಮೂರ್ತಿಯವರ ಕಾರ್ಯದಕ್ಷತೆಯನ್ನು ಶ್ಲಾಘಿಸಿದರು. ತುಂಬಾ ಸಪೋರ್ಟ್ ಇದೆ ಸರ್ ಹೇಳಿದಂಗೆ. ಸೊ ಮನೆಯವರ ಯಾವುದೇ ತರದ ಈ ಕೆಲಸ ಇದರಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಇಷ್ಟು ಮಟ್ಟಿಗೆ ಸಾಧನೆ ಮಾಡೋದು ತುಂಬಾ ಕಷ್ಟ ಸಾಧ್ಯ. ಸೊ ಸಾರ್ಗೆ ಎಲ್ಲರೂ ಹೇಳಿದಂಗೆ ಅಜಾತ ಶತ್ರು ಅಂತಾನೆ ಹೇಳ್ಬೋದು. ಸೊ ವೃತ್ತಿಯಲ್ಲಾಗ್ಲಿ ಸಾರ್ವಜನಿಕ ಬದುಕಲ್ಲಾಗ್ಲಿ ಸೊ ಯಾವುದೇ ತರದ ಇದನ್ನ ಮಾಡ್ಕೊಂಡಿಲ್ಲ. ನನ್ನ ಇದುವರೆಗಿನ ಲೈಫಲ್ಲಿ ಅವ್ರನ್ನ ಇದುವರೆಗೂ ಒಂದ್ಸಲಿ ಕೂಡ ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ಸೊ ಮನೆಯಲ್ಲಿ ಹಿಂಗಿರ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಮನೆ ಹತ್ರ ನಾನು ನೋಡ್ತಾ ಇರ್ತೀನಿ, ಮನೆ ಪಕ್ಕನೇ ಇರೋದ್ರಿಂದ ಯಾವಾಗ್ಲೂ ಹಸನ್ಮುಖಿಯಾಗಿ ಇರ್ತಾರೆ. ಯಾರೇ ಸಿಗ್ಲಿ ಅವ್ರ ಪರಿಚಯ ಇರಲಿ ಎಷ್ಟು ಇದರಲ್ಲಿ ಮಾತಾಡ್ತಾರೆ ಅಂದ್ರೆ ಅವ್ರು ಹೇಳಿದ್ರು ಏನೋ ನನ್ನ ಸ್ಪಂದನೆ ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಅಷ್ಟೇ ನಾನು ಒಳ್ಳೆಯವನಾಗಿದ್ದೀನಿ ಅನ್ಕೊಂಡು ಫಸ್ಟ್ ಯಾರೇ ಬಂದ್ರು ಡಾಕ್ಟರ್ ಕಡೆ ಹೋಗ್ತಿಲ್ಲ. ಫಸ್ಟ್ ಫೇಸ್ಬುಕ್ ಸರ್ ಇದ್ರ ಆಗಿದೆ ನೋಡಿ ಸರ್ ಎಲ್ಲಿ ಹೋಗ್ತೀನಿ ನಾನು ಯಾರು ಕರ್ಕೊಡ್ತೀನಿ ಅಂದ್ರೆ ಸರಿಯಾಗಿ ಕರ್ಕೊಂಡೋಗಿ ಅವ್ರಿಗೆ ಎಲ್ಲ ಇದು ಮಾಡ್ತಿದ್ರು. ಅವ್ರ ಪರಿಚಯದವ್ರು ಬರಲಿ ಪರಿಚಯದವ್ರು ಇಲ್ಲದೇ ಅವ್ರು ಬರಲಿ ಯಾರೇ ಬಂದವ್ರ ಹತ್ರ ಈ ಥರ ಬೇಕು ಅಂತ ಕೇಳ್ಕೊಂಡು ಬಂದ್ಬಿಟ್ರೆ ಸೊ ಅವ್ರು ಯಾವುದೇ ಥರದ್ದು ಇದ್ದಿಲ್ದೇನೆ ಅವ್ರು ಎಷ್ಟೇ ಕೆಲಸ ಒತ್ತಡಲ್ಲಿ ನಾನು ಕೂಡ ಇಲ್ಲಿ ಓಡಿ ಕೆಲಸ ಮಾಡ್ತಿದ್ದೆ. ಅವಾಗಲೂ ಕೂಡ ಬಿಸಿ ಇದ್ರೆ ಒಂದು 5 ನಿಮಿಷ ಇರಪ್ಪ ಬರ್ತೀನಿ ಕೂಡ ಕೆಲಸ ಮುಗಿಸ್ಬಿಟ್ಟು ಅವ್ರು ಕರ್ಕೊಂಡೋಗಿ ಇರ್ತವ್ರ ಬಿಟ್ಬಿಟ್ಟು ಅಥವಾ ಹೋಗಕ್ಕಾಗಿಲ್ಲ ಅಂದ್ರೆ ಫೋನ್ ಮಾಡಿ ಹೇಳ್ತಿದ್ರು. ಔಷಧ ವ್ಯವಸ್ಥಿತವಾಗಿ ತೋರಿಸಿಟ್ಟಿದ್ರು, ಬಿಲ್ ಕಾರ್ಡ್ ಮಾಡ್ತಿದ್ರು. ಸೊ ಈಗಿನ ಇದರಲ್ಲಿ ಬಿಲ್ ಕಾರ್ಡ್ ಇಲ್ಲ, ಬಟ್ ಆದ್ರೂ ಸಾಕಿಲ್ಲ. ಸೊ ಈಗ ಸ್ಟಾಕ್ ಬುಕ್ಕಿಂಗ್ ಆಲ್ರೆಡಿ 10 ವರ್ಷ ಆಗಿದೆ, 6 ಸಾವಿರ ಸ್ಟಾಕ್ ಬುಕ್ಕಿಲ್ಲ. ಅದಕ್ಕೆ ನಾವು ವಾಪಸ್ ಮಾಡ್ತೀವಿ ಸರ್, ನೀವು ಒಬ್ಬರು ಮಾಡಿದ್ರೆ ಎಲ್ಲರೂ ನಮ್ಗೆ ಕೇಳ್ತಾರೆ ವೇದಮೂರ್ತಿಯವರೇ ಮಾಡ್ತಾರೆ ನೀವು ಯಾಕೆ ಮಾಡಲ್ಲ, ಸೊ ನೀವೆಲ್ಲ ಸೋಂಬೇರಿಗಳು ಅಂತಾರೆ ಸರ್. ಅದಕ್ಕೆ ದಯವಿಟ್ಟು ಬಿಡಿ ಅಂದ್ರೆ ಅವ್ರು ಬೆಳಗ್ಗೆ ಬಿಟ್ಟಿಲ್ಲ, ಅದನ್ನೇ ಇವರು ಮಾಡ್ಕೊಂಡ್ ಬಂದ್ರು. ಒಂಥರ ನಮ್ಮ ಫಾರ್ಮಸಿ ವಿಭಾಗಕ್ಕೆ ಗೌರವ ಇದ್ದಂಗೆ ನಮ್ಮ ವೇದಮೂರ್ತಿ ಸರ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಸ್ಪತ್ರೆ ಸೇವೆಯಿಂದ ಅಷ್ಟೇ ನಿವೃತ್ತಿನೇ ಹೊರತು ಸಮಾಜ ಸೇವೆಯಿಂದ ಅವರಿಗೆ ನಿವೃತ್ತಿ ಅನ್ನೋದೇ ಇರೋದಿಲ್ಲ. ಸೊ ದೇವರವರಿಗೆ ಮತ್ತು ಅವರ ಕುಟುಂಬದವರಿಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ ಸದಾಕಾಲ ಕೊಡ್ಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಟ್ ವೇದಮೂರ್ತಿ ಅವ್ರಿಗೆ ಇನ್ನೊಂದು 20 ವರ್ಷ ಕೆಲಸ ಮಾಡ್ಬೋದು ಅನ್ಸುತ್ತೆ. ಅವರಿಂದ ನಾವು ಏನ್ ತಗೊಂಡಿದ್ದೀವಿ? ಸಹಾಯ ತಗೊಂಡಿದ್ದೀವಿ. ಯಾರಾದ್ರೂ ಒಬ್ಬರಾದ್ರೂ ನಾನು ನಿಮ್ಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿದಾರ? ಇಲ್ಲ. ಅಂತ ವ್ಯಕ್ತಿತ್ವ ಅವ್ರದ್ದು. ನಮ್ಮ ಆಸ್ಪತ್ರೆಗೆ ಶ್ರೀಕೃಷ್ಣ ವೇದಮೂರ್ತಿ ಅವರು ಇಷ್ಟು ದಿವಸ ನಮ್ಮನ್ನ ಕಾಪಾಡಿದ ಪರಮಾತ್ಮ ಅಂತ ನಾನು ಹೇಳ್ತೀನಿ. ನಿಮ್ಮ ನಿವೃತ್ತಿ ಜೀವನ ಸುಖ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ದೇವರನ್ನ ಕಾಪಾಡಲಿ ಅಂತ ನಾನು ಬೇಡ್ಕೊಂತೀನಿ. ಅವರಿಂದ ನಾವು ಕಲ್ತ್ಕೋಬೇಕಾಗಿರೋ ಜೀವನಕ್ಕಾಗ್ಲಿ, ನಮ್ಮ ವೃತ್ತಿ ಜೀವನಕ್ಕಾಗ್ಲಿ ನಾವು ಫಾಲೋ ಮಾಡಬೇಕಾಗಿರೋ ತುಂಬ ವಿಷಯಗಳಿದೆ. ಅವ್ರ ಡಿಪಾರ್ಟ್ಮೆಂಟ್ನ ಎಷ್ಟು ಶಿಸ್ತಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ ಥರ ನಾವು ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕನಾಗೆ ಆ ಕರ್ತವ್ಯ, ಅವರಲ್ಲಿರೋ ಕರ್ತವ್ಯ ನಿಷ್ಠೆನ ನಾವು ಮಾದರಿಯಾಗಿ ತಗೊಂಡು ನಾವು ನಮ್ಮ ಡ್ಯೂಟಿಗಳಲ್ಲಿ ಅದನ್ನ ಅಳವಡಿಸ್ಕೊಳ್ತಾ, ಮತ್ತು ಅವ್ರು ಏನು ಶಿಸ್ತು ಪಾಲಿಸ್ತಾರೆ ಅವ್ರ ಜೀವನದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ಏನೇ ಒಂದು ಫಂಕ್ಷನ್ ಮಾಡಬೇಕಂದ್ರೂ ಸರಲ್ಲಿ ಅವರಿದ್ದರೆ ಎಲ್ಲ ಸಮಂಜಸವಾಗಿ ನಡೀತದೆ ಅನ್ನೋ ಒಂದು ಭರವಸೆ ಇರ್ತದೆ ಯಾವಾಗಲೂ ವೇದಮೂರ್ತಿ ಸರ್. ಅವ್ರ ಕಡೆ ಯಾರಾದರೂ ಬಂದರೆ ಸರ್ ಫೋನ್ ಮಾಡಿ ಹೇಳ್ತಿರಲಿಲ್ಲ. ನಾವೇನು ಮಾಡ್ತೀವಿ ಯೂಶಲಿ, ಫೋನ್ ಮಾಡಿ ಹೇಳಿ ಅಲ್ಲೋಗಿ ಹೇಳಿದ್ದೀನಿ ತೋರಿಸ್ಕೊಡಿ, ಯೂಶಲಿ ಆ ಥರ ಮಾಡ್ತೀವಿ. ಬಟ್ ಸರ್ ಯಾವತ್ತೂ ಆ ಥರ ಮಾಡಿಲ್ಲ. ಅವ್ರು ಯಾರೇ ಇರಲಿ, ಅವ್ರ ರಿಲೇಟಿವೇ ಇರಲಿ, ಫ್ರೆಂಡ್ಸೇ ಇರಲಿ, ಅವ್ರಿಗೇನು ನೆಸೆಸಿಟಿ ಇದೆ ಅವರೇ ಖುದ್ದಾಗಿ ಆ ಡಿಪಾರ್ಟ್ಮೆಂಟಿಗೆ ಹೋಗ್ತಿದ್ರು. ಹೋಗ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಕಡೆಯೋದು ಇದು ಮಾಡಿಕೊಡಿ, ಯಾವುದಾದ್ರೂ ಆಗಲಿ ಕೆಲಸ. ನಾನು ಅನ್ಕೋತಾ ಇದ್ದೆ ಸರ್ ಫೋನ್ ಮಾಡಿ ಹೇಳಿ ಸರ್, ನೀವೇ ಬರಬೇಡಿ ಅಂತ. ಆದರೆ ಸರ್ ಯಾವತ್ತೂ ಆ ಥರ ಮಾಡಲಿ. ಅದು ಅವ್ರದ್ದು ಸರ್ವೀಸ್, ಅವ್ರ ಸೇವೆಗೆ ಎಷ್ಟು, ಸಮಾಜ ಸೇವೆಗೆ ಅವ್ರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಆರಾಮಾಗಿರಲಿ ಸರ್, ಅವ್ರದ್ದೇನು ಆಸೆ ಅಭಿಲಾಷೆಗಳಿದೆ ಅವೆಲ್ಲ ಪೂರೈಸಲಿ ಅಂತ ಕೇಳ್ಕೊತಾ ಥ್ಯಾಂಕ್ಸ್. ನಾನು ಯಾವತ್ತೂ ಇವತ್ತು ಮರೆಯಲ್ಲ ನಿಮ್ಮನ್ನೆಲ್ಲ. ನಾನು ಇಷ್ಟು ಬೇಗ ನಾನು ನಿಮ್ಮ ಮನೇಲಿ ಸೇರುವಂಥವನ್ನಲ್ಲ. ನಾನು ಇನ್ನೂ ಬೇರೆ ಬೇರೆ ಚಟುವಟಿಕೆಗಳನ್ನು ನಾನು ಇದು ಮಾಡ್ತೀನಿ. ನಮ್ಮ ಅಕ್ಕಂದ್ರ ಹತ್ರ ಈಸ್ಕೊಳ್ತಿದ್ದೀನಿ. ನಮ್ಮ ಅಕ್ಕಂದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, 100 ರೂಪಾಯಲ್ಲಿ 200 ರೂಪಾಯಿ ಅವ್ರು ಕೊಟ್ಟು ನಾನು ಹಿಂಗೆ ಕೈ ಹೊಡ್ತೀನಿ. ನಮ್ಮ ಅಕ್ಕಂದ್ರ ಹತ್ರ ಮಾತ್ರ ನಾನು. ನಮ್ಮ ಅಕ್ಕ ನೋಡಿದ್ರೆ ಏನು ಮಾಡಿದ್ರು, ಮನೆ ಕಟ್ಟಿಸ್ತಿದೀವಲ್ಲಿ ಆ ಇಟ್ಕೆ ಕವಿದ್ರೆ ದುಡ್ಡು ಇಟ್ಟಿದ್ದೀನಿ ನಿತ್ಕೊಂಡು ಅವೆಲ್ಲ ನೆಂದೇ ಹೋಗಿತ್ತು ತೆಗೆ ಒಂದು ತಿಂಗಳ ಹಿಂದೆ. ಆ ಥರ ಅದು ಪ್ರೀತಿಯಿಂದ ನಾನು ಅದನ್ನು ಮಾತ್ರ ಅಪೇಕ್ಷೆ ಪಟ್ಟಿದ್ದೀನಿ. ಹಾಗಾಗಿ
ಇಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ನನ್ನ ಆಸ್ಪತ್ರೆ ಜೀವನ ನನಗೆ ಭಾರಿ ಸಂತೋಷ ತಂತು. ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಬೇಸರ ಅನಿಸಿರ್ಬೋದು, ಆದರೆ ನನ್ನ ವೈಯಕ್ತಿಕವಾಗಿ ನನ್ನ ಬೇಸರ ನನ್ನಿಂದ ಏನು ಆಗಿರಲ್ಲ. ಪೇಷಂಟ್ ದೃಷ್ಟಿಯಿಂದ ಕೆಲವೊಂದು ಚೇಂಜಪ್ಗಳು ಅಂಥವೆಲ್ಲ ಆಗಿರ್ತವೆ ಅಷ್ಟೇ. ಕೆಲವು ಮಿಸ್ಟೇಕ್ಸ್ ಮಾಡ್ಕೊಂಡಿರ್ತಾರೆ, ಹಂಗೆಲ್ಲ ಆಗಿರುತ್ತೆ. ಮತ್ತು ನಾವು ಇವತ್ತಿಗೂ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಬೇರೆ ಬೇರೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ನಾವು ಸಂಬಂಧಗಳ ಮೌಲ್ಯಗಳಿಗೆ ಬೆಲೆ ಕೊಟ್ಟಂಥವ್ರು. ನಾವು ಬೇರೆ ಯಾವುದೇ ಹಣ ಅಥವಾ ಅಂತಸ್ತಿಗೆ ನಾವು ಬೆಲೆ ಕೊಟ್ಟಂಥವ್ರಲ್ಲ. ನಮ್ಮ ಸಂಬಂಧಗಳು ಉಳ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಚೆನ್ನಾಗೇ ಇದ್ದೀವಿ. ನಾವು ಹಿಂಗೆ ಇರ್ತೀವಿ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.